ಹಾಯ್ ಎಲ್ರಿಗೂ ನಮಸ್ಕಾರ. ನೋಡಿ ಈ ಬಿಳಿ ಕೂದಲು ಹೇಗೆ ಕೆಂಪಾಗಿದೆ. ಇದೊಂದೆಷ್ಟು ಉದ್ದ ಉಂಟು ನೋಡಿ. ನಾನು ಯಾವುದನ್ನು ತೆಗೆಯುವುದಿಲ್ಲ, ಕಲರ್ ಮಾಡೋದಿಲ್ಲ, ಹೇರ್ ಕಲರ್ ಮಾಡೋದಿಲ್ಲ. ಜಸ್ಟ್ ಮೆಹಂದಿಯಿಂದವೇ ಎಷ್ಟು ಇದಾಗ್ತದೆ ಅಷ್ಟು ಮಾಡ್ತೇನೆ. ಮತ್ತೆ ಇಲ್ಲ, ಬಿಳಿ ಆದರೆ ಆಗಲಿ, ಅದೇ ಅಲ್ಲ ಏಜ್ ಆದದ್ದು. ಅದನ್ನೆಲ್ಲ ಏನು ಮಾಡಲಿಕ್ಕೆ ಆಗೋದಿಲ್ಲ. ನಾನು ಅದನ್ನು ಕಲರ್ ಮಾಡಿ ಕಪ್ಪೆಲ್ಲ ಮಾಡೋದೇ ಇಲ್ಲ. ಏಜ್ ಆದದ್ದನ್ನು ಆಕ್ಸೆಪ್ಟ್ ಮಾಡಬೇಕು. ಒಂದು ಮರೂನ್ ಟಿಂಟ್ ಬಂದಿದೆ ಕೂದಲಿಗೆ. ಅದು ಬಿಸಿಲಲ್ಲಿ ಇದ್ದರೆ ಗೊತ್ತಾಗ್ತದೆ, ಹೀಗೆ ಗೊತ್ತಾಗೋದಿಲ್ಲ. ರಿಯಲ್ ಆಗಿ ನೋಡಿದಾಗ ಗೊತ್ತಾಗ್ತದೆ. ನನಗಂತೂ ಖುಷಿ ಆಗ್ತದೆ ಆ ಕಲರ್, ಬರ್ಗಂಡಿ ಕಲರ್ ಹೇಳ್ತಾರಲ್ಲ ಆ ಕಲರ್. ಓಕೆ, ಈಗ ಹೋಗಿ ತಿಂಡಿ ತಿನ್ನುವ. ಗಂಟೆ 9:30 ಆಯಿತು ಕಾಣಬೇಕು. ಮತ್ತೆ ಮೇಲೆ ಹೋಗಿ ಬಟ್ಟೆ ಆರಿಸುವ. ನೋಡಿ, ನಾನು ಲಾಸ್ಟ್ ಇಯರ್ ದೀಪಾವಳಿಗೆ ಮಾಡಿದ್ದು ಇದೆಲ್ಲ. ನಂದು ಲಿಪ್ಪನ್ ಆರ್ಟ್ ಇದು ಫಸ್ಟ್ ಮಾಡಿದ್ದು. ಇದು 3ರದ್ದು ಸೆಟ್. ಇದು ಚೆಂದ ಆಗಿದೆ. ಇದೊಂದು ಶಿವರಾತ್ರಿ ಟೈಮಲ್ಲಿ ಮಾಡಿದ್ದು. ಮತ್ತು ಇದು ಶ್ರದ್ಧಾ ಮತ್ತು ನಂದನಿದ್ದು. ನಾವು ಫಸ್ಟ್ ಕ್ಯಾಮರಾ ತಗೊಂಡಾಗ ಫಸ್ಟ್ ಅವರ ಫೋಟೋ ತೆಗೆದದ್ದು ಅದರಲ್ಲಿ. ಅದನ್ನು ನಾನು ಹೀಗೆ ಮಾಡಿಟ್ಟಿದ್ದೇನೆ. ಮತ್ತು ಇದೊಂದು ರಂಗೋಲಿ ಪೌಡರಿಂದ ಹೀಗೆ ಟೆಕ್ಸ್ಚರ್ನಾಗೆ ಮಾಡಿದ್ದು. ಇನ್ನೂ ಸಹ ತುಂಬ ಉಂಟು, ಎಲ್ಲ ಮೇಲಿಟ್ಟಿದ್ದೇನೆ. ಅದು ಮಳೆಗಾಲದಲ್ಲಿ ಒಂಥರ ಬೂಸ್ಟ್ ಬಂದಾಗೆ ಆಗ್ತದೆ, ಅದಕ್ಕೆ ಅದನ್ನೆಲ್ಲ ತೆಗೆದು ಮೇಲಿಟ್ಟಿದ್ದೇನೆ. ಕೂತ್ಕೊಂಡು ತಿನ್ನಿಲ್ಲ. ಮತ್ತು ಚಪಾತಿ ಮತ್ತು ಸಾಗು ಮಾಡಿದ್ದೆ. ಸಾಗು ನೀರುಳ್ಳಿ ಎಲ್ಲ ಹಾಕದೆ ಸಾಗು ಮಾಡಿದ್ದೆ. ಅದು ಗುರುವಾರ. ಸೊ ನಾನು ಗುರುವಾರ ನೀರುಳ್ಳಿ ಬೆಳ್ಳುಳ್ಳಿ ಶಾಪಿದ್ದೆಲ್ಲ ಮಾಡಿದ್ದೆಲ್ಲ ತಿನ್ನೋದಿಲ್ಲ. ಮತ್ತು ಒಂದು ಹೊತ್ತು ಅನ್ನ, ರಾತ್ರಿಗೆ ಚಪಾತಿ. ಹಾಗೆ ಇದೇ ಚಪಾತಿದ್ದೇ ಹಿಟ್ಟುಂಟು, ಅದನ್ನೇ ರಾತ್ರಿ ಮಾಡಿ ತಿಂದರೆ ಆಯಿತು. ಈಗ ತಿಂಡಿ ತಿಂದು ಮೇಲೆ ಬಟ್ಟೆ ಹರಿಸಿ ಬರಬೇಕು. ಮತ್ತು ಒಂದು ಸಿಂಕಿದ್ದು ನೀರೆಂಥದ ಲೀಕ್ ಆಗ್ತಾ ಉಂಟು. ಅದೊಂದು ಎಂತ ಅಂತೇಳಿ ನೋಡಿ ಅದನ್ನು ಸರಿ ಮಾಡಬೇಕು ಇವತ್ತು. ಮತ್ತೆ ನೋಡುವ ಎಂತ ಅಂತೇಳಿ. 2-3 ಸೀರೆ ಉಂಟು, ಅದಕ್ಕೆ ಫಾಲ್ಸ್ ತಗೊಂಡು ಬಂದು ಫಾಲ್ಸ್ ಹಾಕಬೇಕು. ಫಸ್ಟ್ ಇದು ನಾನೀಗ ಎಷ್ಟು ಗಂಟೆ 9:45 ಆಯಿತು. ಬೆಳಿಗ್ಗೆ 2 ಲೋಟ ಅದು ನೆಲ್ಲಿಕಾಯಿದು ಜ್ಯೂಸ್ ಮಾಡ್ತಾರಲ್ಲ ಅದರದ್ದು 2 ಲೋಟ ನೀರು ಕುಡ್ದಿದ್ದೆ. ಆಮೇಲೆ ಈಗ ಇದೆ 10 ಗಂಟೆ ಆಗ್ತಾ ಬಂತು. ಎಂತ ಹಸಿವಾಗುದಿಲ್ಲ, ಒಳ್ಳೇದಾಗ್ತಾ ಉಂಟು. ಈಗ ಒಂದು ತಿಂಡಿ ತಿಂದರೆ ಮತ್ತೆ ಮಧ್ಯಾಹ್ನ ಊಟ ಅಚ್ಚ ಸ್ವಲ್ಪ, ಮತ್ತೆ ಸಂಜೆ ಒಂದು ಟೀ ಕುಡಿತೇನೆ. ಆಮೇಲೆ ರಾತ್ರಿ ಪುನಃ 1 ಚಪಾತಿ 1 ದೋಸೆ, ಹಾಗೆ ಒಂದೊಂದೇ. ನಾವು ಎಂತ ಗೊತ್ತುಂಟ, ವೆಯ್ಟ್ ಲಾಸ್ ಮಾಡಲಿಕ್ಕೆ ಏನು ತುಂಬ ಸ್ಟ್ರಿಕ್ಟಾಗಿ ಫಾಲೋ ಮಾಡಬೇಕಂತೇಳಿ ಏನಿಲ್ಲ. ನಾವು ಏನು ತಿಂತೇವಲ್ಲ ಅದರದ್ದು 50% ಕಮ್ಮಿ ಮಾಡಿದರೆ ಆಯಿತು. ತನ್ನಷ್ಟಕ್ಕೆ ವೆಯ್ಟ್ ಲಾಸ್ ಆಗ್ತದೆ. ಮತ್ತು ನಾವು ಕೆಲಸ ಎಂತ ಮಾಡ್ತೇವೆ ಅದೆಲ್ಲ ನಾರ್ಮಲ್ ಮಾಡ್ತಾ ಇರಬೇಕು. ನೀರು ಸರಿ ಕುಡಿಬೇಕು. ನಂದು ಒಂದು ಎಕ್ಸ್ಟ್ರಾ ಅಂತ ಹೇಳಿದರೆ ಬೆಳಿಗ್ಗೆ ಎದ್ದು ಆ ನೆಲ್ಲಿಕಾಯಿ ಜ್ಯೂಸ್ ಸ್ಟಾರ್ಟ್ ಮಾಡಿದ್ದಾನಲ್ಲ ಅದು. ಇಲ್ಲದಿದ್ದರೆ ನೀವು ಲೆಮನ್ ಹಾಕಿ ಸಹ ನೀರು ಕುಡಿಬೋದು, ಅದು ಒಳ್ಳೆಯದಾಗ್ತದೆ ಅಷ್ಟೇ, ಬೇರೆ ಎಂತ ಇಲ್ಲ. ನಿಮಗಾದರೆ ಯೋಗ ಮಾಡ್ಬೋದು, ಎಕ್ಸಸೈಸ್, ವಾಕಿಂಗ್ ಹಾಗೆದೆಲ್ಲ ಮಾಡ್ಬೋದು. ನಾನು ಎಷ್ಟೋ ವರ್ಷದಿಂದ ಇದೇ ವೆಯ್ಟ್. ಇದು ಜಾಸ್ತಿ ಸಾಗುದಿಲ್ಲ, ಕಮ್ಮಿ ಸಾಗುದಿಲ್ಲ.
ವಿಡಿಯೋ ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಮಾಡಿ ಮತ್ತೆ ಬೇರೆಲ್ಲ ಕೆಲಸ ಮಾಡುವ. ಅಪ್ಲೋಡ್ ಮಾಡಿ ಥಂಬ್ನೇಲ್ ಮಾಡಬೇಕು. ಥಂಬ್ನೇಲ್ ಎಲ್ಲ ಮಾಡಿ ಆದಮೇಲೆ ಮತ್ತೆ ನಾನು ನೆಕ್ಸ್ಟ್ ಕೆಲಸಕ್ಕೆ ಹೋಗ್ತೇನೆ. ಇದು ಸಂಜೆ 4 ಗಂಟೆಗೆ ಇದಾಗ್ತದಲ್ಲ, ಪಬ್ಲಿಷ್ ಮಾಡಬೇಕು. ಸೊ ಈಗ ಎಣಿಸಿದ್ದೇನೆ, ದಿನ 4 ಗಂಟೆಗೆ ಒಂದೊಂದು ವ್ಲಾಗ್ ಪಬ್ಲಿಷ್ ಮಾಡ್ತೇನೆ ಅಂತ. ಎಷ್ಟು ದಿವಸ ಆಗ್ತದೆ ಅಷ್ಟು ದಿವಸ ಮಾಡ್ತಾ ಹೋಗ್ತೇನೆ. ಈಗ 3 ಡೇಸ್ ಆಯಿತು, ಇನ್ನು ನೋಡ್ಬೇಕು ಎಷ್ಟು ದಿವಸ ಆಗ್ತದೆ ಅಂತೇಳಿ. ಮೋಸ್ಟ್ಲಿ ಸ್ಯಾಟರ್ಡೆ ಸಂಡೇ ಸ್ವಲ್ಪ ಡೌಟ್, ಆದರೆ ಸಹ ಟ್ರೈ ಮಾಡ್ತೇನೆ ಹಾಕಲಿಕ್ಕೆ. ಮತ್ತು ಬೇರೆ ದಿವಸ ಎಲ್ಲ ಹಾಕಲಿಕ್ಕೆ ನೋಡ್ತೇನೆ. ನಾನು ದಿನ ಎಂತ ಮಾಡ್ತೇನೆ ಅದನ್ನು ಶೇರ್ ಮಾಡ್ತೇನೆ ಅಷ್ಟೇ. ಸೊ ಈಗ ಅದರದ್ದೆಲ್ಲ ಕೆಲಸ ಮಾಡಿ ಮುಗಿಸ್ತೇನೆ. ನೋಡಿ ಹೇಗೆ ಲೀಕ್ ಆಗ್ತಾ ಉಂಟು. ಈಗ ಇದನ್ನು ಸರಿ ಮಾಡಬೇಕು. ಅದಂದರೆ ಹೀಗೆ ಮೇಲಿಂದ ಬೀಳುವುದಲ್ಲ, ಈ ಇದುಂಟಲ್ಲ ಇದರ ಗ್ಯಾಪಿಂದ ನೀರು ಬರ್ತಾ ಉಂಟು. ಇದನ್ನು ನಾನು ಹೇಗೆ ಸರಿ ಮಾಡೋದು? ಇದನ್ನು ತೆಗಿಲಿಕ್ಕೆ ಆಗ್ತದ? ಯಾವಾಗಲೂ ಹಾಗೆ. ಇದನ್ನೆಲ್ಲ ಎಳೆದಿಟ್ಟು ಈ ಇದಕ್ಕೆ ನೀರು ಹಾಕ್ತಾನೆ, ಬಿಸಿ ಬಿಸಿ ನೀರು ಹಾಕ್ತಾನೆ. ಅದರಲ್ಲಿ ಎಲ್ಲ ಜಿಡ್ಡೆಲ್ಲ ಇರ್ತದಲ್ಲ, ಅದರಿಂದಾಗಿ ಹಾಗಿರ್ಬೇಕು. ಅದು ನೀರು ಕೆಳಗೆ ಹೋಗೋದಿಲ್ಲ, ಸೊ ಈಚೆ ಬರ್ತದೆ, ಕಾಣಬೇಕು. ಎಷ್ಟು ಕ್ಲೀನ್ ಮಾಡಿದರೂ ಅಷ್ಟೇ. ಅಲ್ಲಿಂದ ಸಹ ಎಲ್ಲಿಯೋ ನೀರು ಲೀಕ್ ಆಗ್ತದೆ. ಅಲ್ಲಿ ಮೇಲಿಂದ ನಾನು ಎಮ್-ಸೀಲ್ ಉಂಟಲ್ಲ ಅದನ್ನೆಲ್ಲ ಹಾಕ್ತೇನೆ ಸಿಂಕಿದ್ದು, ಆದರೆ ಸಹ ಎಲ್ಲಿಂದವೋ ನೀರು ಬೀಳ್ತದೆ. ಅಲ್ಲಿ ಎಂತ ಅದಕ್ಕೆ ಹೇಳೋದು, ಮಶ್ರೂಮ್ ಎಲ್ಲ ಬೆಳೆದಿತ್ತು ಆ ಮೂಲೆಯಲ್ಲಿ. ಅದು ಮೋಸ್ಟ್ಲಿ ಅವರು ಇದು ಮಾಡಲಿಲ್ಲ, ಎಂತ ವಾಟರ್ ಪ್ರೂಫ್ ಮಾಡಲಿಲ್ಲ. ಜಸ್ಟ್ ಒಂದು ಲೋ ಕ್ವಾಲಿಟಿ ಪ್ಲೈವುಡನ್ನು ಹಾಕಿಟ್ಟಿದ್ದಾರೆ. ಇದು ರೆಂಟೆಡ್ ಅಲ್ಲ, ರೆಂಟಿಗಂತವೇ ಮಾಡಿದ್ದವರು, ಸೇಲ್ ಮಾಡಲಿಕ್ಕಲ್ಲ. ಇಲ್ಲದಿದ್ದರೆ ಹೀಗೆಲ್ಲ ಇಷ್ಟು ಗಲೀಜಿರ್ತಿರ್ಲಿಲ್ಲ. ಏನು ಮಾಡೋದು, ನಾವು ಇರಬೇಕಂದ್ರೆ ಇದನ್ನೆಲ್ಲ ಮಾಡಬೇಕು. ಪ್ಲಂಬರ್ಸ್ ಆಗಬೇಕು, ಎಲೆಕ್ಟ್ರಿಷಿಯನ್ಸ್ ಆಗಬೇಕು, ಎಲ್ಲ ರಿಪೇರಿಸ್ ಗೊತ್ತಿರಬೇಕು. ಅದಕ್ಕೀಗ ನಾನು ಬಿಸಿನೀರು ಹಾಕ್ತೇನೆ, ನೋಡೋ ಮತ್ತೆ ಎಂತ ಆಗ್ತದೆ ಅಂತ. ಇದರ ಡೋರನ್ಸ್ ಎಲ್ಲ ಒಂದ್ಸಲ ಕ್ಲೀನ್ ಮಾಡಿ ಬಿಡುವ. ಅಲ್ಲಿ ಮುಟ್ಟಿದ್ರೆ ಗೊತ್ತಾಗ್ತದೆ, ಬಬಲ್ಸ್ ಬಂದಿದೆ ಫುಲ್. ಈಗ ನೋಡಿ ಫುಲ್ ಎಲ್ಲ ಕ್ಲೀನ್ ಮಾಡಿದೆ. ನೀರು ಸಹ ಕುದೀತು, ಹಾಕುವ. ನೋಡ್ಬೇಕು ಈ ಎಂಡಿಂದ ಬರ್ತದಾ ಅಂತೇಳಿ. ಈಗ ಅಲ್ಲಿ ಹಾಕಿದೆ, ನೆಕ್ಸ್ಟ್ ರೌಂಡ್ ಮೇಲೆ ಹಾಕ್ತೇನೆ, ಸಿಂಕಿದ್ದು ಮೇಲಿಂದ ಹಾಕ್ತೇನೆ. ಮೋಸ್ಟ್ಲಿ ಇಲ್ಲೇ ಬ್ಲಾಕ್ ಇರಬೇಕಂದ್ರೆ ಜಿಡ್ಡೆಲ್ಲ ಎಂಥದ್ದು. ಲಾಸ್ಟ್ ಟೈಮ್ ಪ್ಲಂಬರ್ ಬಂದಿದ್ರು, ಅವ್ರು ಓಪನ್ ಮಾಡಬೇಕಾದ್ರೆ ಒಳಗೆಲ್ಲ ವೈಟ್ ಜಿಡ್ಡಿನಾಗಿತ್ತು. ಆಗ ಅವ್ರು ಹೇಳಿದರು, ನೀವು 1 ತಿಂಗಳಿಗೆ ಒಂದ್ಸಲ ಹೀಗೆ ಫುಲ್ ಕುದಿಯುವ ಬಿಸಿ ನೀರು ಮಾಡಿ ಅದಕ್ಕೆ ಹಾಕಿ, ಆಗ ಅದೆಲ್ಲ ಎಣ್ಣೆ ಪಸ ಎಲ್ಲ ನೀರಾಗಿ ಹೋಗ್ತದೆ. ಆಗ ಇಲ್ಲಿಂದ ಇದಾಗೋದಿಲ್ಲ ಅಂತೇಳಿ, ಇಲ್ಲಿಂದ ಹೊರಗೆ ಬರೋದಿಲ್ಲ ಅಂತ ಹೇಳಿದರು. ಆಮೇಲೆ 1-2 ಸಲ ಹಾಗೆ ಮಾಡಿದ್ದೆ, ಅದೆಲ್ಲ ಕ್ಲಿಯರ್ ಆಗಿತ್ತು. ಇದೀಗ 1 ತಿಂಗಳು ಆಯ್ತಾ ಅಂತ, ಅದಕ್ಕೆ ಮೋಸ್ಟ್ಲಿ ಅದೆಲ್ಲ ಈಗ ಒಮ್ಮೆ ಎಲ್ಲ ನೀರಾಗಿ ಹೋಗಬೇಕಲ್ಲ, ಹಾಕ್ತೇನೆ. ಇನ್ನೊಂದು ಸಲ ಸಹ ಇಲ್ಲೇ ಕೆಳಗೆ ಹಾಕ್ತೇನೆ, ಲಾಸ್ಟಿಗೆ ಮತ್ತೆ ಮೇಲಿಂದ ಹಾಕಿದರೆ ಆಯಿತು. 1:30 ಆಯ್ತು ಇನ್ನು ಊಟ ಮಾಡೋದು. ಮತ್ತು ಮಧ್ಯಾಹ್ನ ಮೇಲೆ ಆ ಲಿಪ್ಪನ್ ಆರ್ಟಿಗೆ ನಾವು ಪಿಂಕ್ ಕಲರ್ದು ಹಾಕುವ.
ಇದೊಂದು ಜಗ್ ಹಾಕುವ, ಮತ್ತು ಊಟ ಮಾಡುವ. ಮತ್ತೆ ಎಂತ ಇಲ್ಲ ಕೆಲಸ ನನಗೆ, ಅಷ್ಟೇ ಆಯಿತು. ಇನ್ನು ವಿಡಿಯೋ ಎಡಿಟ್ ಮಾಡಬೇಕು. ಆ ಫಾಲ್ಸ್ ಒಂದು ತರಲಿಕ್ಕೆ ಹೋಗಬೇಕು. ಸಂಜೆ ನಂದನಿಗೆ ಸ್ಟೇಷ್ನರಿಗೆ ಹೋಗ್ಲಿಕ್ಕೆ ಉಂಟು. ಸೊ ಸ್ಟೇಷ್ನರಿಗೆ ಹೋದಾಗ ವಾಪಸ್ ಬಂದ ಮೇಲೆ ಬರ್ತಾ ಅದನ್ನು ತಗೊಂಡು ಬಂದು ಹಾಕಿಡುವ. ನನಗೀಗ ಅದು ಈಗಕ್ಕೆ ಬೇಡ, ನವೆಂಬರ್ 20th ಆದಮೇಲೆ ಬೇಕು. ಆದರೆ ಈಗವೇ ಟೈಮ್ ಉಂಟಲ್ಲ, ಹಾಕಿಟ್ಟು ಬಿಡೋದು. 3 ಸೀರೆ ಉಂಟು, 3 ಸೀರೆಗೆ ಸಹ ತಗೊಂಡು ಬರಬೇಕು. ಒಂದು ಕಪ್ಪಿದ್ದು ಸಾರಿ, ಅದಕ್ಕೆ ನನ್ನ ಹತ್ರ ಫಾಲ್ಸ್ ಉಂಟು. 2 ಕಲರಿಗೆ ತಗೊಂಡು ಬಂದು ಹಾಕಿಟ್ಟು ಬಿಡ್ತೇನೆ. ಮತ್ತೊಂದು ನಂದನಿದು ಬೆಡ್ಶೀಟಿದ್ದು ಸೈಡೆಲ್ಲ ಹೋಗಿದೆ, ಸ್ಟಿಚ್ ಬಿಚ್ಚಿದೆ, ಅದನ್ನೆಲ್ಲ ಸರಿ ಮಾಡಬೇಕು. ಅಷ್ಟೇ, ಸದ್ಯಕ್ಕಷ್ಟೇ ಇರೋದು. ನೋಡುವ, ಫಸ್ಟ್ ಒಂದು ಆ ಲಿಪ್ಪನ್ ಆರ್ಟ್ ಇದನ್ನು ಕಂಪ್ಲೀಟ್ ಮಾಡಿ ಅದಕ್ಕೆ ಮಿರರ್ಸ್ ಎಲ್ಲ ಕುತ್ಕೊಳಿಸಿ ಫೈನಲ್ ಆಗಿ ತೋರಿಸ್ಬೇಕು ನಿಮಗೆ. 3 ದಿವಸ ಆಯಿತು. ಸ್ವಲ್ಪ ಅದು ಪೇಂಟ್ ಒಣಗದೆ ನಾವೆಂತ ಮಾಡಲಿಕ್ಕಾಗೋದಿಲ್ಲ. ಹಾಗೆ ನಾನು ಮತ್ತೆ ಅದು ಸರಿ ಒಣಗಲಿ ಅಂತೇಳಿ ಬಿಟ್ಟಿದ್ದೇನೆ. ಆದರೆ ವಾಪಸ್ ಬರ್ತಾ ಇದು ತರಬೇಕು, ವಾರ್ನಿಷ್. ಅದಕ್ಕೆ ಹಾಕಲಿಕ್ಕೆ ವಾರ್ನಿಷ್ ತಗೊಂಡು ಬಂದರೆ ಅದು ಫುಲ್ ನಾನು ಮಾಡಿದ ಪೇಂಟಿಂಗ್ ಎಲ್ಲ ಏನು ಹಾಳಾಗೋದಿಲ್ಲ. ಹಾಗೆ ಈಗ ಫಸ್ಟ್ ಊಟ ಮಾಡುವ, ಮತ್ತು ಇದನ್ನು ಹಾಕುವ. ಇದನ್ನು ಹಾಕಿದರೆ ಒಂದು ಕೆಲಸ ಮುಗೀತದೆ. ನಂದು ಕೂದಲು ಮತ್ತು ಕಲರ್ ತೋರಿಸ್ತೇನೆ ಎಷ್ಟು ಚೆಂದ ಆಗಿದೆ ಅಂತ. ಟೆಕ್ಸ್ಚರ್ ಎಲ್ಲ ಚೆಂದ ಆಗಿದೆ ನೋಡಿ. ಇಲ್ಲೆಲ್ಲ ಒಳ್ಳೆ ಈ ಪಾರ್ಲರಿಗೆ ಹೋಗಿ ಕಲರ್ ಮಾಡಿದಾಗ ಹೈಲೈಟ್ಸ್ ಎಲ್ಲ ಬರ್ತದಲ್ಲ, ಹಾಗೆ ಕಾಣ್ತಾ ಉಂಟು ನೋಡಿ. ಎಷ್ಟು ಶೈನಿಂಗ್ ಆಗಿದೆ, ಅಲ್ಲಲ್ಲಿ ಹೈಲೈಟ್ ಮಾಡಿದಾಗೆ ಕಾಣ್ತದೆ. ಈಗ ಒಂದು 15 ಡೇಸಿಗೆ ಒಂದ್ಸಲ ಮಾಡಿದರೆ ಉಂಟಲ್ಲ ಚೆಂದ ಆಗ್ತದೆ. ನಾನು ಇದನ್ನು ತೆಗೆದಿಟ್ಟಿದ್ದೇನಲ್ಲ ಉಳಿದ ಪೇಸ್ಟ್, ಅದನ್ನು ನಾಳ್ದು ಮಂಗಳೂರಿಂದ ವಾಪಸ್ ಬಂದ ಮೇಲೆ ಪುನಃ ಒಂದ್ಸಲ ಹಾಕ್ತೇನೆ. ಆಮೇಲೆ ವಾರಕ್ಕೊಂದ್ಸಲದಾಗೆ ಈ ಮಂತ್ ಫುಲ್ ಹಾಕ್ತೇನೆ. ನೋಡುವ ಎಷ್ಟು ಚೆಂದ ಆಗ್ತದೆ ಕೂದಲಂತ. ಇನ್ನು ಮದುವೆ ಟೈಮಲ್ಲಿ ಸ್ವಲ್ಪ ಕೂದಲನ್ನು ಟ್ರಿಮ್ ಮಾಡಿಸ್ತೇನೆ, ಆಗ ಅದು ಇನ್ನೂ ಸಹ ಟೆಕ್ಸ್ಚರ್ ರೆಡ್ ಕಲರ್ ಬರಬೇಕಾದ್ರೆ ಉಂಟಲ್ಲ ಚೆಂದ ಕಾಣ್ತದೆ. ಈಗ ಇದಾಯಿತು, ಇದನ್ನಲ್ಲಿ ಸಿಂಕಿಗೆ ಹಾಕುವ. ನೋಡಿ ಬರ್ತಾನೆ ಉಂಟು ಸ್ವಲ್ಪ ಹಾಕಿ ನೋಡುವ ಹೇಗಾಗ್ತದೆ ಅಂತೇಳಿ. ಸ್ವಲ್ಪ ಹೊತ್ತು ಹಾಗೆ ಬಿಡಬೇಕು, ಆಗ ನಮಗೆ ಅದರ ಡಿಫೆಕ್ಟ್ ಎಂತ ಅಂತ ಗೊತ್ತಾಗ್ತದೆ. ಸಂಜೆವರೆಗೆ ಹೀಗೆ ಇರಲಿ, ನೋಡ್ತೇನೆ ಎಂತ ಆಗ್ತದಂತ. ಊಟ ಮಾಡುವ. ಇವತ್ತು ಊಟಕ್ಕೆ ಸೌತೆಕಾಯಿ ಹಸಿಮೆಣಸು ಹಾಕಿದ್ದು ಹುಳಿ ಮತ್ತು ಅನ್ನ ಅಷ್ಟೇ. ಒಂಚೂರು ಸೌತೆಕಾಯಿ ತಿನ್ನ, 7 ಸೌತೆಕಾಯಿ ಸಿಕ್ಕಿತ್ತು, ಹಾಗೆ ತಗೊಂಡು ಬಂದಿದ್ದೆ. ಅನ್ನ ಸ್ವಲ್ಪವೇ ಇರೋದು, ಪುನಃ ಮಾಡ್ಲಿಕ್ಕೆ ಉದಾಸೀನ ಆಯಿತು. ಅದಕ್ಕೆ ನಾನು ಸ್ವಲ್ಪ ಸೌತೆಕಾಯಿ ಅಂತೇಳಿ, ನನಗೆ ಸಾಕಿಷ್ಟು, ಇದಕ್ಕಿಂತ ಜಾಸ್ತಿ ನಾನು ಊಟ ಸಹ ಮಾಡೋದಿಲ್ಲ. ನನಗೆ ಹೋಳಿದ್ರೆ ಆಯ್ತು ಅಷ್ಟೇ, ನಂದು ಊಟ ಆಗ್ತದೆ. ಒಂದು ಚೂರು ಉಪ್ಪಿನಕಾಯಿ. ನನಗೆ MTRನವರದ್ದು ಲಿಂಬೆ ಹುಳಿ ಉಪ್ಪಿನಕಾಯಿ ಇರ್ತದಲ್ಲ, ಅದು ಒಳ್ಳೆದಾಗ್ತದೆ. ಅದರಲ್ಲಿ ಸಾಸಿವೆ ಹಾಕಿರ್ತಾರೆ, ಅದನ್ನು ತಿನ್ನಲಿಕ್ಕೆ ಒಳ್ಳೆ ಟೈಮ್ ಪಾಸ್, ಒಳ್ಳೆದಾಗ್ತದೆ. ಇಷ್ಟೇ. ಇನ್ನೊಂಚೂರು ಅನ್ನ ಉಂಟು, ಅದು ಮೊಸರು ಹಾಕಿ ಖಾಲಿ ಮಾಡ್ತೇನೆ. ಈಗ ಒಂದು ಸಿಂಪಲ್ ಆಗಿ ಗೆಣಸಿದ್ದು ಒಗ್ಗರಣೆ ಮಾಡುವ, ಅಂದರೆ ಒಳ್ಳೆದಾಗ್ತದೆ ಇದು ಸಂಜೆ ತಿಂಡಿಗೆ ಎಲ್ಲ. ಗೆಣಸು ಇದು 2 ಸಿಪ್ಪೆ ತೆಗೆದಿಟ್ಕೊಂಡೆ, ಅಷ್ಟೊತ್ತಿಗೆ ನೆನಪಾಯಿತು ವಿಡಿಯೋ ಮಾಡಬೇಕಂತ. ಈಗ ಇದ್ರದ್ದು ಸಹ ಸಿಪ್ಪೆ ತೆಗೆದಿಟ್ಕೊಂಡು ಇಷ್ಟೇ ಐಟಮ್, ಮತ್ತು ಒಗ್ಗರಣೆಗೆ ಸಾಸಿವೆ, ಉದ್ದಿನಬೇಳೆ ಮತ್ತು ಉಪ್ಪು ಅಷ್ಟೇ ಬೇಕಾಗಿರೋದು. 10 ನಿಮಿಷದಲ್ಲಿ ಮಾಡಿ ಮುಗಿಸ್ಬೋದು. ಇದನ್ನೀಗೆಲ್ಲ ಮಾಡಿಕೊಳ್ಳುವ. ನೀರುಳ್ಳಿ ಅಂತ ಹಾಕಬೇಕಂತೇಳಿಲ್ಲ, ಮತ್ತೊಂಚೂರು ತೆಂಗಿನಕಾಯಿ ತುರಿದದ್ದಿದ್ರೆ ಅದನ್ನು ಸಹ ಹಾಕಿದರೆ ಆಯಿತು.
ಇಷ್ಟು ಬೇಕು. ಮತ್ತು ಇದೊಂಚೂರು ತೆಂಗಿನಕಾಯಿ ತುರಿದದ್ದುಂಟು ಅದು ಇಷ್ಟು, ಮತ್ತು ಉಪ್ಪು ಅಷ್ಟು ಹಾಕಿದರೆ ಆಯ್ತು. ಈಗ ನಾವು ಬಾಣಲೆಯಲ್ಲಿ ಮಾಡುವ. ಇದೆಲ್ಲ ನಾವು ಚಿಕ್ಕದಿರ್ಬೇಕಾದ್ರೆ ಉಂಟಲ್ಲ, ದೊಡ್ಡ ಎಲ್ಲ ಸ್ಕೂಲಿಂದ ಬಂದಾಗ ಇದನ್ನೆಲ್ಲ ಮಾಡಿ ಕೊಡ್ತಾ ಇದ್ರು ಸಂಜೆ ತಿಂಡಿಗೆ ಅಂತ. ಆಗೆಲ್ಲ ಎಲ್ಲಿ ಪ್ಯಾಕೆಟ್ ಇದೆಲ್ಲ ಇರಲೇ ಇಲ್ಲ, ಜಸ್ಟ್ ಹೀಗೆದ್ದೆ ಎಲ್ಲ ಅವಲಕ್ಕಿ ಇತ್ತು, ಹೀಗೆ ಗೆಣಸು ಬೇಯಿಸಿ ಕೊಡೋದು, ಮತ್ತು ಮನೆಯಲ್ಲೇ ತುಕುಡಿ ಎಲ್ಲ ಮಾಡಿ ಕೊಡ್ತಿದ್ರು ಅಷ್ಟೇ. ಮತ್ತು ಪ್ಯಾಕೆಟ್ ಇದ್ದೆಲ್ಲ ಇರಲಿಲ್ಲ. ಇದ್ದರೆ ಸಹ ಚಕ್ಕುಲಿ ಅಂಥದ್ದೆಲ್ಲ ಮನೆಯಲ್ಲೇ ಮಾಡ್ತಿದ್ರು. ಈಗ ಎಲ್ಲ ಮೊಬೈಲನ್ನು ತೆಗೆಯೋದು, ಆರ್ಡರ್ ಮಾಡೋದು, ತರಿಸೋದು. ಇದು ಸೂಪರ್ ಆಗ್ತದೆ. ಸ್ವಲ್ಪ ಖಾರ ಖಾರ ಮಾಡಿದರೆ ಸಹ ಒಳ್ಳೆಯದಾಗ್ತದೆ. ಇನ್ನಿದಕ್ಕೆ ಒಂಚೂರು ತೆಂಗಿನಕಾಯಿ ತುರಿ ಹಾಕುವ, ಮತ್ತೊಂದು 5 ನಿಮಿಷ ಹೀಗೆ ಮುಚ್ಚಿಟ್ರೆ ಸಾಕು, ಒಳ್ಳೆಯದಾಗ್ತದೆ. ಇಷ್ಟೇ ಸಿಂಪಲ್ ತಿಂಡಿಗಳನ್ನೆಲ್ಲ ಮಾಡಿ ಕೊಡ್ತಿದ್ರು. ಆದರೆ ಅವ್ರು ಮಾಡುವ ಕೈ ರುಚಿ ಉಂಟಲ್ಲ, ಅದೆಲ್ಲ ನಮಗೆ ಬರೋದಿಲ್ಲ. ಆ ಟೇಸ್ಟ್ ನಾವು ಎಷ್ಟು ಚಂದ ಮಾಡಿದರೆ ಸಹ ಆ ಟೇಸ್ಟ್ ಬರೋದಿಲ್ಲ. ಇದೆಲ್ಲ ಕೊತ್ತಂಬರಿ ಸೊಪ್ಪೆಲ್ಲ ಆಗ ಹಾಕ್ತಿರ್ಲಿಲ್ಲ. ನಮ್ದು ಈಗ ಎಲ್ಲ ಎಂತ ಹೇಳ್ತಾರೆಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ಗಳಷ್ಟೇ. ಮುಂಚೆ ಏನಿಲ್ಲ, ಜಸ್ಟ್ ಒಗ್ಗರಣೆ ಕೊಡೋದು, ಗೆಣಸು ಹಾಕೋದು, ಒಂಚೂರು ಉಪ್ಪು ಹಾಕೋದು, ತೆಂಗಿನಕಾಯಿ ತುರಿ ಇದ್ದರೆ ಅದನ್ನು ಹಾಕೋದು ಅಷ್ಟೇ. ಅಷ್ಟು ಹಾಕಿ ಕೊಡ್ತಿದ್ರು. ಇದನ್ನೊಂದು 5 ನಿಮಿಷ ಹೀಗೆ ಮುಚ್ಚಿಡುವ, ಆಗ ಅದು ಎಲ್ಲ ಒಳ್ಳೆಯದಾಗ್ತದೆ. ಎಷ್ಟು ಜನ ಹೀಗೆ ದಿವಸಕ್ಕೊಂದು 100 ಸಲ ಗ್ಯಾಸಿನ ಹತ್ರ ಒರೆಸ್ತಾ ಇರ್ತೀರಿ ಅಡಿಗೆ ಮಾಡಬೇಕಾದ್ರೆ? ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ನಾನಂತೂ ಹೀಗೆ ಒಂಚೂರು ಚೆಲ್ಲಿದ್ರೆ ಸಾಕು ಅದನ್ನು ಒರೆಸೋದು, ಅದೇ ಒಂದು ಅಭ್ಯಾಸದಾಗೆ ಆಗಿ ಹೋಗಿದೆ. ಅದು ಯಾವಾಗಲೂ ಕ್ಲೀನೇ ಇರಬೇಕಂತೇಳಿ. ಆ್ಯಕ್ಚುಲಿ ಹೀಗೆ ಬಿಸಿ ಇರಬೇಕಾದ್ರೆ ಒರೆಸ್ಬಾರ್ದಂತೆ, ಆದರೆ ನಮಗದೊಂದು ಚಟದಾಗೆ ಆಗಿದೆ. ಅದಕ್ಕೆ ಒಂದು ಡ್ರಾಪ್ ಅಂತ ಬೀಳಲಿಕ್ಕಿಲ್ಲ ಸ್ಟಾರ್ಟ್ ಒರೆಸ್ಲಿಕ್ಕೆ. ಎಲ್ಲ ಆದಮೇಲೆ ಒರೆಸ್ಬೋದು, ಕ್ಲೀನ್ ಮಾಡ್ಬೋದು, ಅದಿಲ್ಲ. ಬಿಸಿ ಇರಬೇಕಾದ್ರೇ ಒರೆಸ್ಬೇಕು ಎಲ್ಲ ಕಡೆ. ನೀವು ಸಹ ಹೀಗೆ ಮಾಡ್ತೀರಾ? ನನಗೆ ಹೇಳಿ. ಈಗ ನೋಡಿ, ಒಂದು 5 ಮಿನಿಟ್ಸ್ ಆಯಿತು. ಇನ್ನಿದು ಆಫ್ ಮಾಡಿದರೆ ಆಯಿತು. ಇದು ನೋಡಿ ನಿಲ್ಲಿಲ್ಲ, ಇನ್ನೂ ಸಹ ಬರ್ತಾನೇ ಉಂಟು. ಸ್ವಲ್ಪ ಇನ್ನೊಂದು ಸಲ ಬಿಸಿನೀರು ಹಾಕಿ ನೋಡಬೇಕು. ಇನ್ನೊಂದು ರೌಂಡ್ ರಾತ್ರಿ ಮಲಗೋದಕ್ಕಿಂತ ಮುಂಚೆ ಬಿಸಿನೀರು ಹಾಕಿ ಮಲಗ್ತೇನೆ, ಆಗ ಬೆಳಿಗ್ಗೆಗೆಲ್ಲ ಕ್ಲಿಯರ್ ಆಗ್ಬೋದು. ನೋಡುವ. ಇನ್ನು ಈ ಪಾತ್ರೆಯನ್ನೆಲ್ಲ ತೊಳಿಬೇಕು, ಮತ್ತು ನಾಳೆಗೆ ಎಂತ ಅಂತೇಳಿ ಯೋಚನೆ ಮಾಡಬೇಕು. ಈಗ ಇದನ್ನು ಟೇಸ್ಟ್ ಮಾಡುವ. ಒಳ್ಳೆಯದಾಗಿದೆ, ಖಾರ ಖಾರ ಆಗಿದೆ. ಸಿಹಿ ಗೆಣಸೇನು ಜಾಸ್ತಿ ಸಿಹಿ ಇಲ್ಲ. ಬೇಕಿದ್ದವ್ರು ಒಂಚೂರು ಸಕ್ಕರೆ ಹಾಕ್ಬೋದು, ಇಲ್ಲದಿದ್ದರೆ ಖಾರ ಇಷ್ಟ ಇದ್ದವ್ರು ಇದಕ್ಕೆ ಹಸಿಮೆಣಸು ಎಲ್ಲ ಚಂದ ಹಾಕಿ ಮಾಡಿದರೆ ತುಂಬ ಒಳ್ಳೆಯದಾಗ್ತದೆ. ಸಂಜೆ ತಿಂಡಿಗೆ, ಬೆಳಿಗ್ಗೆ ತಿಂಡಿಗೆ ಸಹ ತಿನ್ಬೋದು. ಹಾಗೆ ಇದು ಮಾಡಿದ್ದೆ ಈಗ ಸಂಜೆಗೆ.
ಮತ್ತು ಪೇಂಟ್ ಲಿಪ್ಪನ್ ಆರ್ಟ್ ಇದು ಮಾಡಲೇ ಇಲ್ಲ. ನಂದು ಫ್ರೆಂಡ್ಸ್ ಇದ್ದೆಲ್ಲ ಸ್ವಲ್ಪ ಫೋನ್ ಬಂದಿತ್ತು, ಅದೆಲ್ಲ ಮಾತಾಡಿ ಆಗಬೇಕಾದ್ರೆ ಮಳೆ ಮೋಡ ಆಯಿತು. ಮತ್ತು ಮೇಲೆ ಬಟ್ಟೆ ಎಲ್ಲ ಹಾಕಿದ್ದೆ ಅಲ್ಲ, ಅದನ್ನೆಲ್ಲ ತಗೊಂಡು ಬಂದು ಮಡಚಿಟ್ಟು ನಂದನಿಗೆ ಸ್ಟೇಷನರಿಗೆ ಹೋಗ್ಲಿಕ್ಕಿತ್ತು. ಹಾಗೆ ಅಲ್ಲಿ ಹೋಗಿ ನಾಳೆ ಅವನಿಗೆ ನೆಹರು ಪ್ಲಾನೆಟೋರಿಯಮಿಗೆ ಹೀಗೆ ಕರ್ಕೊಂಡು ಹೋಗ್ತಾರಂತೆ. ಸೊ ದಾರಿಯಲ್ಲಿ ಹೋಗ್ಬೇಕಾದ್ರೆ ತಿಂಡಿ ಎಲ್ಲ ತಿನ್ನಲಿಕ್ಕೆ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ಇಟ್ಕೊಂಡು ಅದನ್ನು ತರ್ಲಿಕ್ಕೆ ಹೋದ್ವಿ. ಈಗ ಬಂದು 5:45 ಆಯಿತು ಅಷ್ಟೇ. ಇನ್ನು ನಾಳೆ ನೋಡುವ. ಇವತ್ತಿಗೆ ಈ ವ್ಲಾಗನ್ನೆಲ್ಲ ಎಂಡ್ ಮಾಡ್ತೇನೆ. ಈ ವ್ಲಾಗ್ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾಳೆ ಇನ್ನೊಂದು ವ್ಲಾಗ್ ಒಟ್ಟಿಗೆ ಮತ್ತೆ ಬರ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್ ಬಾಯ್.